ಕಳೆದ ಕ್ಲಾಸ್ನಲ್ಲಿ ನಾವು ಸಮ್ ಇಂಪಾರ್ಟೆಂಟ್ ಮೈಲ್ಸ್ಟೋನ್ಸ್ ಇನ್ ದ ಫೀಲ್ಡ್ ಆಫ್ ಸೈಕಾಲಜಿ ಆರ್ ಎವಲ್ಯೂಷನ್ ಇನ್ ಸೈಕಾಲಜಿ ಅನ್ನುವಂತಹ ವಿಷಯವನ್ನು ಚರ್ಚೆ ಮಾಡಿದ್ವಿ. ಅಂದರೆ ಯಾವ ಯಾವ ಕಾಲಘಟ್ಟದಲ್ಲಿ ಮನೋವಿಜ್ಞಾನದಲ್ಲಿ ಇರುವಂತಹ ಮೈಲುಗಲ್ಲುಗಳನ್ನು ನಾವು ಚರ್ಚೆ ಮಾಡ್ತೀವಿ. ಇವತ್ತಿನ ದಿವಸ ಮನೋವಿಜ್ಞಾನ ತನ್ನ ವ್ಯಾಪ್ತಿಯನ್ನು ಹೇಗೆ ವಿಸ್ತರಿಸಿಕೊಂಡಿದೆ, ದ ಸ್ಕೋಪ್ ಆಫ್ ಸೈಕಾಲಜಿ ಅಂತೇಳಿ ಕರೀತಾರೆ. ಅಂದರೆ ತನ್ನನ್ನು ತಾನು ಯಾವ ಯಾವ ಕ್ಷೇತ್ರದಲ್ಲಿ ವಿಸ್ತರಿಸಿಕೊಂಡಿದೆ ಅನ್ನೋದನ್ನು ನಾವು ಚರ್ಚೆ ಮಾಡೋಣ. ಅಂದರೆ ಇದಕ್ಕೆ ಫೀಲ್ಡ್ಸ್ ಆಫ್ ಸೈಕಾಲಜಿ ಅಂತೇಳಿ ಕರೀತಾರೆ. ಫೀಲ್ಡ್ಸ್ ಆಫ್ ಸೈಕಾಲಜಿ, ವೇರಿಯಸ್ ಫೀಲ್ಡ್ಸ್ ಆಫ್ ಸ್ಪೆಷಲೈಸೇಷನ್ in psychology have emerged over the years. Some of those important fields are, first one is general psychology. ಅಂದರೆ ಮನೋವಿಜ್ಞಾನದಲ್ಲಿ ಆದಂತಹ ವ್ಯಾಪ್ತಿಯನ್ನು ನಾವು ಗಮನಿಸೋದಾದರೆ ಮನೋವಿಜ್ಞಾನ ಬೆಳೆದಂತೆ ಅದರ ವ್ಯಾಪ್ತಿ ಕೂಡ ವಿಸ್ತಾರಗೊಳ್ಳುತ್ತಿದೆ. ಪರಿಣಾಮವಾಗಿ ವಿವಿಧ ಮನೋವಿಜ್ಞಾನದ ಕ್ಷೇತ್ರಗಳು ಹುಟ್ಟಿಕೊಳ್ಳುತ್ತಾ ಇವೆ. ಮನೋವಿಜ್ಞಾನ ಕ್ಷೇತ್ರಗಳಲ್ಲಿ ಎರಡು ವಿಧಗಳನ್ನು ನಾವು ಕಾಣ್ತೀವಿ. ಒಂದು ಅಧ್ಯಯನ ಕ್ಷೇತ್ರಗಳು, ಇನ್ನೊಂದು ಅನ್ವಯಿಕ ಕ್ಷೇತ್ರಗಳು ಅಂತ. ಅಂದರೆ ಇವುಗಳನ್ನು ಅಂದರೆ ಮೂಲ ಕ್ಷೇತ್ರಗಳಂದರೆ ತನ್ನದೇ ಆದಂತಹ ವಿಷಯವನ್ನು ಅಧ್ಯಯನ ಮಾಡುವಂಥದ್ದು, ಇನ್ನೊಂದು ತನ್ನನ್ನು ತಾನು ಬೇರೆ ವಿಷಯದಲ್ಲಿ ಅನ್ವಯಿಸಿಕೊಳ್ಳುವಂತಹ ವಿಜ್ಞಾನವನ್ನು ಅನ್ವಯಿಕ ವಿಜ್ಞಾನ ಅಂತೇಳಿ ಕರೀತಾರೆ. ಇಲ್ಲಿ ಮೊದಲನೇದಾಗಿ ಜನರಲ್ ಸೈಕಾಲಜಿ, ಸಾಮಾನ್ಯ ಮನೋವಿಜ್ಞಾನ ಅನ್ನುವಂತಹ ವಿಷಯ ಬರ್ತದೆ. ಇದು ಒಂದು ಮನೋವಿಜ್ಞಾನದ ಅಧ್ಯಯನ ಕ್ಷೇತ್ರ. ಯಾವುದು? ಸಾಮಾನ್ಯ ಮನೋವಿಜ್ಞಾನ. ಸಾಮಾನ್ಯ ಮನೋವಿಜ್ಞಾನವು ಮಾನವನ ವರ್ತನೆಯ ಮೂಲ ತತ್ವಗಳಿಗೆ ಸಂಬಂಧಪಟ್ಟಿದೆ. ಇದು ಮಾನವನ ವರ್ತನೆಯ ಮೂಲಭೂತ ತತ್ವಗಳನ್ನು ಹಾಗೂ ಸಿದ್ಧಾಂತಗಳನ್ನು ಕುರಿತು ಅಧ್ಯಯನ ಮಾಡ್ತದೆ. ಮಾನವನ ಚಟುವಟಿಕೆಗಳಾದ ಅವಧಾನ, ಪ್ರತ್ಯಕ್ಷಾನುಭವ, ಅಭಿಪ್ರೇರಣೆಗಳು ಮತ್ತು ಪ್ರೇರಣೆಗಳು, ಬುದ್ಧಿಶಕ್ತಿ, ಕಲಿಕೆ, ಸ್ಮೃತಿ, ವಿಸ್ಮೃತಿ, ವಿವೇಚನೆಗಳು ಕುರಿತು ಸಹ ಅಧ್ಯಯನ ಮಾಡ್ತದೆ. ಸಾಮಾನ್ಯ ಮನೋವಿಜ್ಞಾನವು ಎಲ್ಲ ಕ್ಷೇತ್ರಗಳಿಗೂ ಅನ್ವಯಿಸುವ ನಿಯಮಗಳನ್ನು ಹಾಗೂ ತತ್ವಗಳನ್ನು ರೂಪಿಸುತ್ತದೆ. ಇದು ಮಾನವನ ಮನಸ್ಸು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬ ಬಗ್ಗೆ ಅಧ್ಯಯನ ಮಾಡ್ತದೆ. ಆದ್ದರಿಂದ ಸಾಮಾನ್ಯ ಮನೋವಿಜ್ಞಾನವು ಇತರ ಎಲ್ಲ ಮನೋವಿಜ್ಞಾನ ಕ್ಷೇತ್ರಗಳಿಗೆ ಆಧಾರವಾಗಿದೆ ಅಂತೇಳಿ ಹೇಳ್ಬೋದು. ಅಂದರೆ ಇದನ್ನ ಬೇಸಿಕ್ ಆರ್ ಫೌಂಡೇಶನ್ ಆಫ್ ಸೈಕಾಲಜಿ ಅಂತಲೂ ನಾವು ಕರೀಬೋದು. ಜನರಲ್ ಸೈಕಾಲಜಿ, ಇಟ್ ಕನ್ಸರ್ನ್ ವಿತ್ ದ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಹ್ಯೂಮನ್ ಬಿಹೇವಿಯರ್. ಇಟ್ ಡೀಲ್ಸ್ ವಿತ್ ದ ಫಂಡಮೆಂಟಲ್ ಐಡಿಯಾಸ್ ಅಂಡ್ ಥಿಯರೀಸ್ ಆಫ್ ಹ್ಯೂಮನ್ ಬಿಹೇವಿಯರ್. ಇಟ್ ಸ್ಟಡೀಸ್ ದ ಆಕ್ಟಿವಿಟೀಸ್ ಆಫ್ ಮ್ಯಾನ್ ಸಚ್ ಆಸ್ ಅಟೆನ್ಷನ್, ಪರ್ಸೆಪ್ಷನ್, ಡ್ರೈವ್ಸ್, motives, emotions, intelligence, learning and remembering and forgetting and reasoning. It establishes laws and principles that can be universally applied. Its aim is to discover general principles concerning the working of the human mind, which are true of all human beings, irrespective of the race, culture or the country to which they belong. General psychology enjoys the status of being the basis for all other branches of psychology. That's why it's also called as basic or foundation of other fields of psychology ಅಂತೇಳಿ ಕರೀತಾರೆ. ಇನ್ನು ಎರಡನೇದಾಗಿ ಡೆವಲಪ್ಮೆಂಟಲ್ ಸೈಕಾಲಜಿ, ಇದನ್ನ ಫಿಸಿಯಾಲಜಿಕಲ್ ಸೈಕಾಲಜಿ ಅಂತಲೂ ಕರೀತಾರೆ. ಕನ್ನಡದಲ್ಲಿ ಶಾರೀರಿಕ ಮನೋವಿಜ್ಞಾನ ಅಥವಾ ವಿಕಾಸ ಮನೋವಿಜ್ಞಾನ ಅಂತೇಳಿ ಕರೀತಾರೆ. ವಿಕಾಸ ಮನೋವಿಜ್ಞಾನ ಈ ಶಾಖೆಯು ವ್ಯಕ್ತಿ ಹೇಗೆ ತನ್ನ ಜೀವನದುದ್ದಕ್ಕೂ ಬೆಳವಣಿಗೆ ಹೊಂದುತ್ತಾನೆ ಎಂಬ ಬಗ್ಗೆ ಮತ್ತು ವಿವಿಧ ವಯಸ್ಸಿನಲ್ಲಿ ಉಂಟಾಗುವ ಶಾರೀರಿಕ ಹಾಗೂ ಮಾನಸಿಕ ಬದಲಾವಣೆಗಳ ಬಗ್ಗೆ ಅಧ್ಯಯನ ಮಾಡ್ತದೆ. ಶಾರೀರಿಕ ಮನೋವಿಜ್ಞಾನಿಗಳು ವಿವಿಧ ಕ್ಷೇತ್ರಗಳಲ್ಲಿ, ಅಂದರೆ ಶಾಲೆ, ಕಾಲೇಜು, ಆಸ್ಪತ್ರೆ, ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಅಲ್ಲದೆ ಇವರು ಸಮಸ್ಯಾತ್ಮಕ ಮಕ್ಕಳನ್ನು ಅಧ್ಯಯನ ಮಾಡುತ್ತಾರೆ ಮತ್ತು ಅವರ ಪೋಷಕರಿಗೆ ಹೇಗೆ ತಮ್ಮ ಮಕ್ಕಳನ್ನು ನೋಡಿಕೊಳ್ಳಬೇಕೆಂಬ ಬಗ್ಗೆ ಮಾರ್ಗದರ್ಶನ ಮಾಡುತ್ತಾರೆ. ಅಧಿವಯಸ್ಸಿನ ಮಕ್ಕಳ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಅಧ್ಯಯನಗಳು ಮಾಡುತ್ತಾರೆ. ಅಧಿವಯಸ್ಸಿನ ಮಕ್ಕಳ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಧ್ಯಯನ
ಇಲ್ಲಿ ನಡೀತಾವೆ ಅಂತೇಳಿ ಹೇಳ್ತಾರೆ. ಜೊತೆಗೆ ವಯಸ್ಕರಲ್ಲಿ ಹಾಗೂ ವೃದ್ಧಾಪ್ಯದಲ್ಲಿ ಕಂಡುಬರುವ ಪಾರ್ಕಿನ್ಸನ್ ಕಾಯಿಲೆ, ಅಲ್ಝಿಮರ್ ಮುಂತಾದವುಗಳ ಬಗ್ಗೆ ಕೂಡ ಅಧ್ಯಯನಗಳು ನಡೆಯುತ್ತಿವೆ. ಹೆಚ್ಚಿನ ಅಧ್ಯಯನಗಳು ಸಮಸ್ಯೆಗಳ ನಿವಾರಣೆ ಬಗ್ಗೆ ಇಲ್ಲವೇ ಸಮಸ್ಯೆಗಳ ನಿರ್ವಹಣೆ ಬಗ್ಗೆ ನಡೀತಾವ ಅಂತೇಳಿ ಇಲ್ಲಿ ಹೇಳ್ತಾರೆ. The second field is developmental psychology. This field deals with how people grow and change throughout their lives, right from prenatal stage through childhood, adolescence, adulthood to old age. Developmental psychologists work in a variety of settings like colleges, schools, healthcare settings, or business, government, and non-profit agencies. They are also involved in studying disturbed children and in advising parents about helping such children. A great deal of researchers are going on in the field of adolescence and its associated problems. The best stage is in one's life, that is adulthood, and the problems associated with old age like Alzheimer's and Parkinson's diseases. Many researchers aim either at preventing these diseases or managing the same. When people are afflicted by these diseases. ಇದು ಎರಡನೇ ಕ್ಷೇತ್ರ. ಇನ್ನು ಮೂರನೇ ಕ್ಷೇತ್ರ ಯಾವುದು ಅಂದರೆ ಸೋಷಿಯಲ್ ಸೈಕಾಲಜಿ ಅಂತೇಳಿ ಕರೀತಾರೆ. ಸಾಮಾಜಿಕ ಮನೋವಿಜ್ಞಾನ ಅಂತೇಳಿ. ಇಲ್ಲಿ ಏನು ಅಧ್ಯಯನ ಮಾಡ್ತೀವಿ ನಾವು? ಸಾಮಾಜಿಕ ಮನೋವಿಜ್ಞಾನವು ವ್ಯಕ್ತಿಯ ವರ್ತನೆಯನ್ನು ಅವನ ಸಾಮಾಜಿಕ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡುತ್ತದೆ. ವ್ಯಕ್ತಿಯ ವರ್ತನೆಯನ್ನು ಅವನ ಸಾಮಾಜಿಕ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡುತ್ತದೆ. ಅಂದರೆ ವ್ಯಕ್ತಿಯ ಸಾಮಾಜೀಕರಣ, ವ್ಯಕ್ತಿ ಗುಂಪಿನ ನಡುವಿನ ಸಂಬಂಧ, ಗುಂಪಿನ ನಡುವಿನ ಸಂಬಂಧ, ಗುಂಪಿನೊಳಗೆ ವ್ಯಕ್ತಿಗಳ ನಡುವಿನ ಸಂಬಂಧ, ಸ್ಪರ್ಧೆ, ಸಹಕಾರ, ಪೂರ್ವಾಗ್ರಹ, ಮನೋಭಾವ ಇತ್ಯಾದಿಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಜೊತೆಗೆ ವ್ಯಕ್ತಿಯ ಭಾವನೆಗಳು, ಅಭಿಪ್ರಾಯಗಳು ಹಾಗೂ ಸಾಮಾಜಿಕ ವರ್ತನೆಗಳ ಬಗ್ಗೆ ಕೂಡ ಸಹ ಇದು ಅಧ್ಯಯನ ಮಾಡ್ತದೆ ಅಂತೇಳಿ ಹೇಳ್ತಾರೆ. ವ್ಯಕ್ತಿಯ ಮನೋಭಾವ, ವಿಧೇಯತೆ, ಅನುವರ್ತನೆ, ಗುಂಪು ತೀರ್ಮಾನ, ಸಹಕಾರ, ಸ್ಪರ್ಧೆ ಬಗ್ಗೆ ಮಹತ್ತರವಾದ ಅಧ್ಯಯನಗಳು ನಡೆದಿವೆ. ಇದರಿಂದ ಜನಸಮುದಾಯವನ್ನು ಒಡೆಯುವ ಅಂಶಗಳಾದ ಪೂರ್ವಾಗ್ರಹ, ಸಂಘರ್ಷ, ಯುದ್ಧ ಮುಂತಾದವುಗಳನ್ನು ಅರ್ಥ ಮಾಡಿಕೊಳ್ಳಲು ಅನುಕೂಲವಾಗಲಿದೆ. ಅಲ್ಲದೆ ಮಾನವನ ಒಗ್ಗಟ್ಟಿಗೆ ಸಹಕಾರಿಯಾದ ಸಹಕಾರ ಮನೋಭಾವ, ಶಾಂತಿ, ಸಂಯಮ ಇತ್ಯಾದಿಗಳನ್ನು ಸಹ ತಿಳಿಯಲು ಈ ಅಧ್ಯಯನಗಳು ಸಹಕಾರಿಯಾಗಿವೆ. ಸಾಮಾಜಿಕ ಮನೋವಿಜ್ಞಾನವು ವ್ಯಕ್ತಿಯ ಬೆಳವಣಿಗೆ ಮೇಲೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅಂಶಗಳ ಪ್ರಭಾವವನ್ನು ಅಧ್ಯಯನ ಮಾಡ್ತೈತಿ. ಜೊತೆಗೆ ಮನೋಭಿಪ್ರಾಯಗಳ ಅಧ್ಯಯನ, ಮನೋಭಾವದಲ್ಲಿ ಪರಿವರ್ತನೆ, ಪೂರ್ವಾಗ್ರಹ, ಸಾಮಾಜಿಕ ಪ್ರೇರಣೆಗಳು, ಸಮೂಹ, ಗುಂಪು ವರ್ತನೆ ಅಧ್ಯಯನ ಮುಂತಾದವು ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳಿಂದ ನಿರ್ಧಾರವಾಗುತ್ತದೆ. ಪರಿಸರ ಕೂಡ ತನ್ನದೇ ಆದ ಪ್ರಭಾವ ಇರುತ್ತದೆ ಅಂತೇಳಿ ಹೇಳ್ತಾರೆ. ಆದ್ದರಿಂದ ಸಾಮಾಜಿಕ ಮನೋವಿಜ್ಞಾನವು ವ್ಯಕ್ತಿಯ ವರ್ತನೆಯನ್ನು ಅವನ ಸಾಮಾಜಿಕ ಪರಿಸರದ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡ್ತದೆ. ಇದು ಮೂರನೇ ಕ್ಷೇತ್ರ, ಮನೋವಿಜ್ಞಾನದ ಮೂರನೇ ಕ್ಷೇತ್ರ. ಸೋಷಿಯಲ್ ಸೈಕಾಲಜಿ. ಸೋಷಿಯಲ್ ಸೈಕಾಲಜಿ studies the way about how an individual becomes the member of a social group, his socialization process, intergroup and intra-group relations. The psychological aspect of social psychology concerns the person's perception, attitude, emotions and behavior. The social part concerns the person's group, culture, relationships and their influences on the person's behavior. Significant research has been done in the fields of the power of roles, attitudes, obedience and conformity, group decisions, cooperation and competition. The findings from these studies are used to explain forces that divide people, such as prejudices, conflict and war, as well as those that unite people, such as cooperation, altruism and peace. It also studies the effect of social and cultural factors on personal development. Study of public opinion, propaganda, attitude change, prejudices, social motives, mass and crowd behavior come under the pure view of social psychology. Our behavior is not the result of just our personality,
and social and environmental factors affect the way we think, say and do. So this is about third field of psychology, that is social psychology. And fourth one is abnormal psychology, ಅಪಸಾಮಾನ್ಯ ಮನೋವಿಜ್ಞಾನ. ಅಪಸಾಮಾನ್ಯ ಮನೋವಿಜ್ಞಾನ ಅಂತೇಳಿ ಕರೀತಾರೆ. ಸಾಮಾನ್ಯ ವರ್ತನೆಗೆ ಭಿನ್ನವಾದ ವರ್ತನೆಯೇ ಅಪಸಾಮಾನ್ಯ ವರ್ತನೆ ಅಂತೇಳಿ ಕರೀತಾರೆ. ಅಂದರೆ ಇತರರಿಗಿಂತ ಭಿನ್ನವಾಗಿ ವರ್ತನೆ ಮಾಡುವುದನ್ನ ಅಪಸಾಮಾನ್ಯ ವರ್ತನೆ ಅಂತೇಳಿ ಕರೀತಾರೆ. ಇಂತಹ ಅಪಸಾಮಾನ್ಯ ವರ್ತನೆ ತೋರುವವರನ್ನು ಕುರಿತು ಅಪಸಾಮಾನ್ಯ ಮನೋವಿಜ್ಞಾನ ಅಧ್ಯಯನ ಮಾಡ್ತದೆ. ಕೆಲವು ಉದಾಹರಣೆಗಳೆಂದರೆ ಅತಿಯಾದ ಭಯ, ನೆನಪಿನ ಶಕ್ತಿಯ ಲೋಪ, ಭ್ರಮೆ, ವಿಭ್ರಮೆ, ಪರಸ್ಪರ ಸಂಬಂಧವಿಲ್ಲದ ಮಾತುಗಳು, ಕಾರ್ಯಗಳ ಅಸಮರ್ಪಕ ನಿರ್ವಹಣೆ ಇತ್ಯಾದಿ. ಅದೇ ರೀತಿ ಮದ್ಯವ್ಯಸನ, ಮಾದಕ ವಸ್ತು ಚಟ ಮುಂತಾದವುಗಳನ್ನು ಕೂಡ ಅಪಸಾಮಾನ್ಯ ಮನೋವಿಜ್ಞಾನ ಅಧ್ಯಯನ ಮಾಡುತ್ತೆ. ಈ ಅಪಸಾಮಾನ್ಯ ಮನೋವಿಜ್ಞಾನದ ಮೂರು ಭಾಗಗಳು ಯಾವಪ್ಪ ಅಂತಂದ್ರೆ ಸೈಕೋನ್ಯೂರೋಸಿಸ್, ಸೈಕೋಸಿಸ್, ಸೈಕೋಫಿಸಿಯಾಲಜಿ. ಹೀಗೆ ಅಪಸಾಮಾನ್ಯ ಮನೋವಿಜ್ಞಾನ ಮೂರು ಭಾಗಗಳಲ್ಲಿ ವಿಂಗಡಣೆ ಮಾಡ್ತಾರೆ. ಅವು ಯಾವಪ್ಪ ಅಂತಂದರೆ ಮನೋಬೇನೆಗಳು, ಮನೋವಿಕೃತಿಗಳು ಮತ್ತು ಮನೋದೈಹಿಕ ಬೇನೆಗಳು ಅಂತೇಳಿ ಮೂರು ಭಾಗಗಳಲ್ಲಿ ವಿಂಗಡಣೆ ಮಾಡ್ತಾರೆ. ಇಟ್ ಇಸ್ ದ ಸ್ಟಡಿ ಅಬ್ನಾರ್ಮಲ್ ಸೈಕಾಲಜಿ. ಇಟ್ ಇಸ್ ದ ಸ್ಟಡಿ ಆಫ್ ದೋಸ್ ಪರ್ಸನ್ಸ್ whose behavior is strikingly different from that of normal persons. These abnormal persons exhibit certain symptoms like acute fear, uncomfortable ideas, lapse in memory, delusions and hallucinations. Together with inherent and irrelevant speech, unconventional behavior following the consumption of excess alcohol, addiction to drugs can be studied here. The three major classifications of diseases in abnormal psychology are psychoneurosis, psychosis and psychophysiological ಅಂತೇಳಿ ಮೂರು ಭಾಗಗಳಲ್ಲಿ ವಿಂಗಡಣೆ ಮಾಡ್ತಾರೆ. ಅವು ಯಾವ ಅನ್ನೋದನ್ನ ನೋಡೋಣ. ಒಂದನೇದು ಸೈಕೋನ್ಯೂರೋಸಿಸ್. ಅಂದರೆ ಸೈಕೋನ್ಯೂರೋಸಿಸ್ ಅಂದರೆ ಕನ್ನಡದಲ್ಲಿ ಮನೋಬೇನೆಗಳು ಅಂತೇಳಿ ಕರೀತಾರೆ. ಮನೋಬೇನಿಗರು ಯಾವ ರೀತಿಯಾಗಿರ್ತಾರೆ ಅನ್ನೋದನ್ನು ನೋಡೋಣ. ಮನೋಬೇನಿಗರು ಸಾಮಾನ್ಯರಂತೆ ಕಂಡುಬಂದರೂ ಸಹ ತಮ್ಮ ಸಮಸ್ಯೆಗಳನ್ನು ಸಮರ್ಪಕವಾಗಿ ಬಗೆಹರಿಸಿಕೊಳ್ಳುವಲ್ಲಿ ಅಸಮರ್ಥರಾಗಿರ್ತಾರೆ. ದೈನಂದಿನ ಸಮಸ್ಯೆಗಳನ್ನು ಸಮರ್ಪಕವಾಗಿ ನಿಭಾಯಿಸಲಾರ. ಉದಾಹರಣೆಗೆ ಅತಿಭೀತಿ. ಇಲ್ಲಿ ಜನ ಯಾವುದೇ ಪ್ರಚೋದನೆ ಇಲ್ಲದಿದ್ದರೂ ಸಹ ಕೆಲವು ಸಂದರ್ಭಗಳಲ್ಲಿ ಅತಿಯಾದ ಭಯ ವ್ಯಕ್ತಪಡಿಸ್ತಾರೆ. ಇಂಥವ್ರನ್ನ ಇದಕ್ಕೆ ಏನಂತಾರೆ, ಅತಿಭೀತಿ ಅಂತೇಳಿ ಕರೀತಾರೆ. ಇದರಿಂದಾಗಿ ಸಾಮರ್ಥ್ಯವಿದ್ದರೂ ಅತಿ ಭಯದ ಪರಿಣಾಮವಾಗಿ ತಮ್ಮ ಕೆಲಸಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಲು ವಿಫಲರಾಗ್ತಾರೆ. The first one is the psychoneurosis. This condition refers to disorders where the person develops behavior pattern that do not help him to cope with problems. He feels inadequate to deal with many everyday problems. For example, phobia. This is a condition where a person experiences excessive fears towards objects in the absence of real danger. Sometimes these fears are out of proportion to the amount of danger that a situation can pose. ಎರಡನೇದು ಸೈಕೋಸಿಸ್, ಮನೋವಿಕೃತಿಗಳು ಅಂತೇಳಿ ಕರೀತಾರೆ. ಎರಡನೇದು ಮನೋವಿಕೃತಿಗಳು, ಕನ್ನಡದಲ್ಲಿ ಸೈಕೋಸಿಸ್ ಅಂದರೆ ಮನೋವಿಕೃತಿಗಳು ಅಂತ ಕರೀತಾರೆ. ಮನೋವಿಕೃತಿಗಳು ತೀವ್ರ ಸ್ವರೂಪದ ಮನೋರೋಗಗಳು. ಮನೋವಿಕೃತಿಗೆ ಒಳಗಾದ ವ್ಯಕ್ತಿ ವಾಸ್ತವಿಕತೆ ಜೊತೆಗೆ ಸಂಪರ್ಕವನ್ನು ಕಳೆದುಕೊಂಡಿರ್ತಾನೆ. ತನ್ನ ದೈನಂದಿನ ಕೆಲಸಗಳನ್ನು ನಿರ್ವಹಿಸದೆ ತೀವ್ರವಾದ ಅಸಮರ್ಪಕತೆಯನ್ನು ಹೊಂದಿರ್ತಾನೆ. ಜೊತೆಗೆ ನಡೆನುಡಿಗಳಲ್ಲಿ ವೈಪರೀತ್ಯ ಕಂಡುಬರ್ತದೆ. ಮನೋವಿಕೃತಿಗೆ ಒಳಗಾದವರಲ್ಲಿ ಭ್ರಮೆ ವಿಭ್ರಮೆಗಳು ಹೆಚ್ಚು. ಉದಾಹರಣೆಗೆ ಯಾವುದನ್ನು ನಾವು ಮನೋವಿಕೃತಿ ಅಂತ ಕರಿತೀವಿ ಅಂತಂದರೆ ಸಾಮಾನ್ಯವಾಗಿ ಇಚ್ಛಿತ ಮನೋರೋಗ, ಸ್ಕಿಜೋಫ್ರೇನಿಯಾ ಅನ್ನುವಂತಹ ಮನೋರೋಗದಿಂದ ಬಳಲುವಂಥವರು ಭ್ರಮೆ ಮತ್ತು ವಿಭ್ರಮೆಗೆ ಒಳಗಾಗ್ತಿರ್ತಾರೆ. ನಡೆನುಡಿಗಳಲ್ಲಿ ವೈಪರೀತ್ಯ ಕಂಡುಬರ್ತದೆ. ಅಂದರೆ ಅವರಿಗೆ ನೈಜತೆಯ ಅರಿವು ಇರೋದಿಲ್ಲ. ಇದನ್ನು ಮನೋದೈಹಿಕ ಬೇನೆಗಳು ಅಂತ ಹೇಳಿ ಕರೀತಾರೆ. ಇಂಗ್ಲಿಷ್ನಲ್ಲಿ ಸೈಕೋಸಿಸ್. ದಿಸ್ ಈಸ್ ಎ ಕಂಡೀಷನ್ ವೇರ್ ದರ್ ಈಸ್ ಸೀರಿಯಸ್ impairment in mental functioning which interferes with the individual's capacity to cope with daily life. Reality is distorted that may take the form of delusions and hallucinations.
ಫಾರ್ ಎಕ್ಸಾಂಪಲ್ ಸ್ಕಿಜೋಫ್ರೇನಿಯಾಗೆ ಒಳಗಾದಂಥವರು ಇಂತಹ ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ ಅಂತೇಳಿ ಹೇಳ್ತಾರೆ. ಇನ್ನು ಮೂರನೇದ್ದು ಸೈಕೋಫಿಸಿಯಾಲಜಿಕಲ್ ಡಿಸಾರ್ಡರ್ಸ್, ಇದನ್ನು ಸೈಕೋಸೋಮೆಟಿಕ್ ಡಿಸಾರ್ಡರ್ಸ್ ಅಂತಲೂ ಕರೀತಾರೆ. ಸೈಕೋಸೋಮೆಟಿಕ್ ಡಿಸಾರ್ಡರ್ಸ್ ಆರ್ ಸೈಕೋಫಿಸಿಯಾಲಜಿಕಲ್ ಡಿಸಾರ್ಡರ್ಸ್ ಅಂದರೆ ಮನೋದೈಹಿಕ ಬೇನೆಗಳು ಅಂತೇಳಿ ಕನ್ನಡದಲ್ಲಿ ಇವನ್ನ ಕರೀತಾರೆ. ಅಂದರೆ ಮನೋದೈಹಿಕ ಬೇನೆಗಳು ಯಾವಾಗ ಇರ್ತವೆ ಅಂತಂದರೆ ಮಾನಸಿಕ ಅಂಶಗಳು ದೈಹಿಕ ಆರೋಗ್ಯದ ಮೇಲೆ ಉಂಟು ಮಾಡುವಂತಹ ದುಷ್ಪರಿಣಾಮದಿಂದಾಗಿ ಮನೋದೈಹಿಕ ಬೇನೆ ಉಂಟಾಗ್ತದೆ ಅಂತೇಳಿ ಹೇಳ್ತಾರೆ. ಅಂದರೆ ಮಾನಸಿಕ ಅಂಶಗಳು ದೈಹಿಕ ಆರೋಗ್ಯದ ಮೇಲೆ ಮಾಡುವ ದುಷ್ಪರಿಣಾಮದಿಂದ ಮನೋದೈಹಿಕ ಬೇನೆ ಉಂಟಾಗ್ತದೆ. ಉದಾಹರಣೆಗೆ ಮಾನಸಿಕ ಒತ್ತಡ, ಹತಾಶೆ, ಮಾನಸಿಕ ತುಮಲ ಮುಂತಾದ ಅಂಶಗಳು ಮನೋದೈಹಿಕ ಬೇನೆಯನ್ನು ಉಂಟು ಮಾಡ್ತವೆ. ಇದರಿಂದಾಗಿ ಕರಳು ಹುಣ್ಣು, ಗೊರಲು, ಪಾರ್ಶ್ವತ್ವ ನೋವು, ಅಧಿಕ ರಕ್ತದ ಒತ್ತಡ, ಇಸುಬು, ಕಜ್ಜಿ ಇಂತಹ ಮನೋದೈಹಿಕ ಬೇನೆಗಳು ಉಂಟಾಗ್ತವೆ ಅಂತೇಳಿ ಹೇಳ್ತಾರೆ. These are physical illness where psychological factors play a major role. Psychological stress is the causative factor. For example, ulcers, asthma, migraine, headaches, high blood pressures, and skin eruptions are related to emotional stress. Abnormal psychology deals with the causes leading to these disorders, their symptoms, classifications, diagnosis, treatment and cure of patient's problems. So, ಇವಿಷ್ಟು 4 ನಾವು ಇವತ್ತಿನ ಕ್ಲಾಸ್ನಲ್ಲಿ ಅಧ್ಯಯನ ಮಾಡಿದ್ವಿ. 4 ಕ್ಷೇತ್ರಗಳನ್ನು, ಇನ್ನೂ 7 ಕ್ಷೇತ್ರಗಳಲ್ಲಿ ಉಳಿತವೆ. ಇವುಗಳನ್ನು ಮುಂದಿನ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡೋಣ. ಮೈ ಡಿಯರ್ ಫ್ರೆಂಡ್ಸ್, ನಾನು ಪ್ರತಿ ಕ್ಲಾಸ್ನಲ್ಲಿ ತಮಗೆ ಹೇಳ್ತಾ ಇದ್ದೀನಿ, ನಾನು ಹೇಳಿದಂಥ ಕ್ಲಾಸ್ನ ಮೇಲೆ ತಾವೆಲ್ಲ ನೋಟ್ಸ್ಗಳನ್ನು ಮಾಡಿ ನನ್ನ ಪರ್ಸನಲ್ ವಾಟ್ಸಪ್ ನಂಬರ್ಗೆ ಅವುಗಳನ್ನು ಕಳಿಸಿ ಅಂಥೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳಿಕೊಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.